ನಮಗಂತೂ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ವರ್ಕು ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಾನು ಅಂದ್ಕೊಂಡಿದ್ದಕ್ಕಿಂತ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಸ್ವಲ್ಪ ಜಾಸ್ತಿನೇ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. 2-3 ದಿನದಿಂದ ನಾನು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದೆ, ತುಂಬಾ ಬ್ಯುಸಿ ಇದ್ದೆ ಅಂತಲೇ ಹೇಳ್ಬೋದು. ಎಲ್ರಿಗೂ ಗೊತ್ತೇ ಇದೆ, ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತೇ ಇದೆ ಮನೆಯಲ್ಲಿ ಎಷ್ಟು ಕೆಲಸ ನಡೀತಾ ಇದೆ ಅಂತ. ಸೊ ಆದಷ್ಟು ಸ್ಟಾರ್ಟಿಂಗಲ್ಲೆಲ್ಲ ಸ್ವಲ್ಪ ಫ್ರೀ ಇದ್ದೆ, ಹಂಗಾಗಿ ಕೆಲಸ ಎಲ್ಲ ಮಾಡಿಕೊಡ್ತಿದ್ದೆ. ಸಾರಿ ಫಾರ್ ಡಿಸ್ಟರ್ಬೆನ್ಸ್, ಒಂದು ಸ್ವಲ್ಪ ಬಂದೆ. ಕುಕ್ಕರ್ ಕೂಗ್ತು, ಹಂಗಾಗಿ ಆಫ್ ಮಾಡೋದಕ್ಕೆ ಹೋದೆ. ಆ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ತುಂಬ ಅಂದರೆ ತುಂಬಾ ಕೆಲಸ ಇತ್ತು, ಹಂಗಾಗಿ ಯಾವುದೇ ಥರದ ವೀಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ. ಇವತ್ತು ಕೂಡ ತುಂಬ ಕೆಲಸ ಇದೆ, ಬಟ್ ಇವತ್ತು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ, ತಿಂಡಿ ಮಾಡ್ತಾಯಿದ್ದೀನಿ ನನ್ನ ಮಗನ ಸ್ಕೂಲಿಗೆ ಕಳ್ಸೋದಕ್ಕೆ. ಅದ್ರ ಮಧ್ಯದಲ್ಲಿ ಸ್ವಲ್ಪ ವೀಡಿಯೋ ಕೂಡ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಆಲ್ರೆಡಿ ನೀವೆಲ್ಲರೂ ತಮ್ಲೈನ್ನ ನೋಡಿರ್ತೀರ. ಹೌದು, ನಮ್ಮ ಮನೆಯ ದೇವ್ರ ಮನೆಯದ್ದು ಮೇನ್ ಡೋರ್ಗೆ ಏನು ನಾವು ಅರ್ಚನೆ ಮಾಡಿಸಿದ್ದೀವಿ, ಅದು ಕಂಪ್ಲೀಟ್ ಆಗಿದೆ. ಅದು ಹೆಂಗೆ ಬಂದಿದೆ ಮತ್ತು ನನ್ನ ಹಸ್ಬೆಂಡು ನನಗೆ ಹೇಳಿಲ್ಲ ಕೇಳಿಲ್ಲ. ಫ್ರೆಂಡ್ಸ್, ಹೋಗಿ ತುಳಸಿ ಕಟ್ಟೆನ ತೊಗೊಬಂದವ್ರೆ. ಪಾಪ ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಲ್ವಾ, ಡಿಸ್ಟರ್ಬ್ ಆಗಲ್ವಲ್ಲ, ಸೌಂಡ್ ಕೇಳಲ್ವಾ? ಹೊರಗಡೆನೇ ವೆಹಿಕಲ್ಸ್ಗಳು ಅಷ್ಟೊಂದು ಓಡಾಡ್ತೈತೆ. ಸ್ಕೂಲಿಗೆ ರೆಡಿ ಆಯ್ತವನೇ, ಅದ್ರ ಮಧ್ಯದಲ್ಲಿ ಅವ್ನು ತರಲೇ ಬೇರೆ. ಹೇಳ್ದೆ ಕೇಳ್ದೆ ಏನು ಮಾಡೋರೆ ಅಂತಂದರೆ ಹೋಗಿ ತುಳಸಿ ಕಟ್ಟೆ ತೊಗೊಬಂದವ್ರೆ. ಫ್ರೆಂಡ್ಸ್, ಆಲ್ರೆಡಿ ತುಳಸಿ ಕಟ್ಟೆ ಮನೆಯಲ್ಲಿದೆ. ಅದು ಬೇಡ ಅಂತ ಅಂದ್ಬಿಟ್ಟು ದೇವ್ರ ವಿಗ್ರಹಗಳನ್ನೆಲ್ಲ ಕೆತ್ತುತ್ತಾರಲ್ಲ, ಅಲ್ಲಿ ಹೋಗಿ ತುಳಸಿ ಕಟ್ಟೆನ ಮಾಡಿಸ್ಕೊಬಂದವ್ರೆ. ಅಷ್ಟೊಂದು ದುಡ್ಡು, ಅಷ್ಟೊಂದು ಕಾಸ್ಟ್ಲಿದು ಅವಶ್ಯಕತೆ ಇರಲಿಲ್ಲ. ಆದರೂ ಅವ್ರಿಗೆ ಏನು ಖುಷಿ ಆಯಿತೋ ಗೊತ್ತಿಲ್ಲ, ಏನು ಇಷ್ಟ ಆಯಿತೋ ಗೊತ್ತಿಲ್ಲ, ಬೇಕು ಅಂತ ಹೇಳಿ ಹೋಗಿ ತೊಗೊಬಂದವ್ರೆ. ಸೊ ಇವಾಗ ಪೂರ್ತಿ ನಾನು ನಿಮಗೆ ಆ ತುಳಸಿ ಕಟ್ಟೆನ, ನಮ್ಮ ಮೇನ್ ಡೋರ್ ಯಾವ ರೀತಿನಲ್ಲಿ ಪಾಲಿಷ್ ಆಗಿದೆ, ದೇವ್ರ ಮನೆ ಆರ್ಚ್ ಯಾವ ರೀತಿನಲ್ಲಿ ಬಂದಿದೆ, ಎಲ್ಲನೂ ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದನ್ನೆಲ್ಲ ನೋಡೋದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನಾನು ತುಂಬ ಅಂದರೆ ತುಂಬಾ ಇಷ್ಟಪಡ್ತೀನಿ. ಸೊ ಎಲ್ಲೂ ಕೂಡ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡ್ತಾ ಇರಿ ಶೀಲಾ ರಮೇಶ್ ವ್ಲಾಗ್. ಸಿಗ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ನಾನು ನಿಮಗೆ ಪೂರ್ತಿಯಾಗಿ ನಮ್ಮ ಮನೆಯ ಒಂದು ಏನಂತಾರೆ ಕಾರ್ಪೆಂಟಿಂಗ್ ಕೆಲಸ ಕಂಪ್ಲೀಟ್ ಆಗಿದೆ, ಅದೆಲ್ಲ ಹೆಂಗೆ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಹಾಗೆ ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಡೋರ್ನ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಕೆಲಸದ್ದೆಲ್ಲ ತೋರಿಸ್ತಾ ಇದ್ದಾಳಪ್ಪ ಅಂತ ಅನ್ಕೋಬೇಡಿ. ಇದು ಬಂದು ನಾನು ಹೇಳಿದ್ನಲ್ಲ, 2-3 ದಿನದಿಂದ ನನಗೆ ವೀಡಿಯೋನ ಮಾಡ್ಕೊಳ್ಳೋದಕ್ಕೆ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ ಅಂತ ಹೇಳಿ. ಒಳಗಡೆ ತುಂಬ ಕೆಲಸ ನಡೀತಾ ಇತ್ತು, ಹಂಗಾಗಿ ನಾನು ಯಾವುದೇ ಥರದ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ಅವಾಗವಾಗ ಒಂದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅದನ್ನು ಇವಾಗ ಜಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ. 2-3 ದಿನದ ವೀಡಿಯೋನ ಇವಾಗ ಆಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಒಳಗಡೆ ಎಲ್ಲ ಪಾಲಿಷ್ನ ಮಾಡ್ಕೋತಾ ಇದ್ದಾರೆ. ಹಾಗೆ ಹಸ್ಬೆಂಡು ಬಂದು ಆ ಕಡೆ ಮಿರ್ರರ್ನ ಫಿಟ್ ಮಾಡಿಸೋದಿರ್ಬೋದು. ಹಾಗೆ ಹೊರಗಡೆ ಬಂದರೆ ಕೆಲಸ ಪಾಲಿಷಿಂಗ್ ಏನು ತೋರಿಸಿದ್ನಲ್ಲ ನಾನು, ಡೈನಿಂಗ್ ಟೇಬಲ್ದೆಲ್ಲ ಪಾಲಿಷ್ ಎಲ್ಲ ನಡೀತಾ ಇದೆ. ಮತ್ತು ಪೇಂಟಿಂಗ್ ಮಾಡೋರು ಹೊರಗಡೆ ಫಿನಿಶಿಂಗ್ನ ಕೊಟ್ಕೋತಾ ಇದ್ದಾರೆ. ಹಾಗೆ ಗೇಟಿಗೂ ಕೂಡ ಎಲ್ಲ ಪೇಂಟಿಂಗ್ನ ಮಾಡ್ಕೋತಾ ಇದ್ದಾರೆ. ಇದೆಲ್ಲ ಕೆಲಸಗಳ ಮಧ್ಯೆ ನಾನು ಇಷ್ಟಿಷ್ಟು ಕ್ಲಿಪ್ಪಿಂಗ್ನ ಇಟ್ಕೊಳ್ಳೋದಕ್ಕೇ ಸಾಕಾಗೋಯ್ತು. ಬಟ್ ಒಂದೊಂದು ಚೂರು ಇರಲಿ, ಡೈಲಿ ಏನು ಕೆಲಸ ನಡೀತು ಅನ್ನೋದನ್ನ ಒಂದೇ ವೀಡಿಯೋಗೆ ಹಾಕೋಣ ಅಂತ ಹೇಳಿ ನಾನು ಮಾಡ್ಕೊಂಡಿದ್ದು. ಆಲ್ಮೋಸ್ಟು ಪೇಂಟಿಂಗು ಪಾಲಿಷಿಂಗು ಎಲ್ಲ ಕಂಪ್ಲೀಟ್ ಆಯಿತು. ಅದಾದಮೇಲೆ ಪೇಂಟರು ಬಂದು ನೆಲದ ಮೇಲೆಲ್ಲ ಏನು ಪೇಂಟ್ ಚೆಲ್ಲಿರುತ್ತೆ ಅದನ್ನೆಲ್ಲ ಕೂಡ ಅವರೇನೆ ರಿಮೂವ್ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಸುತ್ತ ಬಂದರೆ ಏನು ನಾವು ಪಾರ್ಕಿಂಗ್ ಕಲ್ಲನ್ನ ಹಾಕ್ಸಿದ್ವಿ, ಅದ್ರ ಸುತ್ತ ಸ್ವಲ್ಪ ನೀರೆಲ್ಲ ನೀಟಾಗಿ ಹೋಗಲಿ ಅಂತ ಹೇಳಿ ಸ್ಲೋಪ್ ರೀತಿನಲ್ಲಿ ಗಾರೆನ ಹಾಕಿಸ್ಕೊತಾ ಇದ್ವಿ. ಅದಾದಮೇಲೆ ಇಲ್ಲಿ ಬಂದು ತುಂಬ ಸ್ವಲ್ಪ ಗಾರೆ ಡೆಸ್ಟು ಎಲ್ಲ ಮಿಕ್ಕಿತ್ತು, ಹಂಗಾಗಿ ಗಾರ್ಡನಿಗೂ ಕೂಡ ಸ್ವಲ್ಪ ಗಾರೆನ ಮಾಡಿಸ್ಕೊತಾ ಇದ್ವಿ. ಏನಾದರೂ ಸ್ವಲ್ಪ ಬೇಜಾರು ಅನ್ನಿಸ್ದಾಗ, ಮತ್ತು ಹೊರಗಡೆ ಕೂತ್ಕೋಬೇಕು ಎಲ್ಲರೂ ಇದ್ದಾಗ ಅಂತ ಅನ್ನಿಸ್ದಾಗ ಚೇರ್ ಹಾಕ್ಕೊಂಡು ಅಲ್ಲಿ ಕೂತ್ಕೊಂಡ್ರೆ ಏನೋ ಒಂದು ಪೀಸ್ಫುಲ್ ಮೈಂಡ್ ಇರುತ್ತೆ, ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿಗೆ ನೀಟಾಗಿ ಒಂದು ಸ್ವಲ್ಪ ಗಿಲೋ ಮಾಡಿಕೊಡಿ ಅಂತ ಮಾಡಿಸ್ಕೊತಾ ಇದ್ದೆ. ಅದು ಬಿಟ್ಟರೆ ಹೊರಗಡೆಗೂ ಕೂಡ ಸ್ವಲ್ಪ ರಂಗೋಲಿ ಹಾಕೋ ಜಾಗಕ್ಕೆ ನೀಟಾಗಿ ಒಂದು ಕ್ಲೀನಾಗಿ ಒಂದು ಸ್ವಲ್ಪ ಗಾರೆ ಗಿಲೋ ಮಾಡಿಕೊಡಿ ಅಂತ ಮಾಡಿಸ್ಕೊತಾ ಇದ್ದೀನಿ. ಹಾಗೆ ನೋಡ್ತಾ ಇರ್ಬೋದು, ಈ ರೀತಿಯಲ್ಲಿ ನಮ್ಮ ಮನೆಯ ಒಂದು ದೇವ್ರ ಮನೆ ಆರ್ಚ್ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ವರ್ಕು ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಾನು ಅಂದ್ಕೊಂಡಿದ್ದಕ್ಕಿಂತ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಸ್ವಲ್ಪ ಜಾಸ್ತಿನೇ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಖುಷಿ ಆಯಿತು. ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಾನು ಸಾರಿ ಹೆಂಗೆ ಬರ್ತಿದೆ ಅಂತ. ಓಕೆ, ಹಾಗೆ ಮೊದಲೇ ಹೇಳ್ತಾ ಇದ್ದೀನಿ, ಹೊರಗಡೆ ಮಾಡ್ತಾ ಇರೋದ್ರಿಂದ ವೆಹಿಕಲ್ಸ್ಗಳ ಡಿಸ್ಟರ್ಬೆನ್ಸ್ ಜಾಸ್ತಿನೇ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ನಿಮಗೆ ಹೇಳ್ದಂಗೆ
ಇದೆ ನೋಡಿ ತುಳಸಿ ಕಟ್ಟೆ ತೊಗೊಬಂದಿರೋದು. ಈ ಸೈಡ್ ಬಂದು ಸ್ವಸ್ತಿಕ್ ಇದೆ ಆ್ಯಂಡ್ ಇಲ್ಲಿ ಮುಂದೆ ಬಂದರೆ ದೀಪ ಇಡೋದಕ್ಕೆ ಮಾಡಿದ್ದಾರೆ. ಮತ್ತು ಈ ಕಡೆ ಓಮ್ ಇದೆ. ಹಿಂದೆಗಡೆ ಬಂದು ಒಂದು ರಂಗೋಲೆ ಇದೆ. ಮಂಡಲಾಕಾರದಲ್ಲಿ ನಾವು ರಂಗೋಲಿನ ಏನು ಬಿಡ್ತಾರೆ ದೇವಸ್ಥಾನಗಳಲ್ಲಿ ಆ ರೀತಿಯಾಗಿ ರಂಗೋಲೆ ಇದೆ, ಕಾಣಿಸ್ತಾ ಇರ್ಬೋದು. ಬ್ಯಾಕ್ ಅಷ್ಟು ಹಿಡಿಯೋಕ್ಕಾಗಲ್ಲ, ಗ್ಯಾಪ್ ಕ್ಲೋಸ್ ಆಗಿದೆ, ಹಂಗಾಗಿ ಇಷ್ಟು ತೋರಿಸ್ತಾ ಇದ್ದೀನಿ ನೋಡಿ. ಇದೊಂದು ರಂಗೋಲೆ ಇದೆ. ತುಳಸಿ ಕಟ್ಟೆ ಪೂರ್ತಿ ಈ ಥರ ಫುಲ್ಲು ಕಲ್ಲಲ್ಲೇ ಮಾಡಿಸಿರೋದು. ನಮ್ಮ ಮನೆ ದೇವ್ರ ಸಿದ್ದಪ್ಪಾಜಿ ದೇವಸ್ಥಾನನ ತುಂಬ ಸಾರಿ ತೋರಿಸಿದ್ದೀನಿ. ನನ್ನ ಒಂದು ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತಿರುತ್ತೆ. ಅಲ್ಲಿ ನಾವು ಮುಂದೆಗಡೆ ಗರುಡಗಂಬ ಅಂತ ಏನು ಹೇಳ್ತಾರೆ ಅದನ್ನು ಮಾಡಿಕೊಟ್ಟಿದ್ದು, ಮತ್ತು ದೊಡ್ಡಮ್ಮ ತಾಯಿ ವಿಗ್ರಹನ ಮಾಡಿಕೊಟ್ಟಿದ್ದೆಲ್ಲ ಈ ತುಳಸಿ ಕಟ್ಟೆ ಮಾಡಿಸಿದ್ದೀವಲ್ಲ ಅಲ್ಲೇ. ಸೊ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ತುಳಸಿ ಕಟ್ಟೆನ ನೋಡ್ಕೊಬಂದಿದ್ರು. ಅವರಿಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ನನಗೂ ಒಂದು ಮಾಡಿಕೊಡಿ ಅಂತ ತೊಗೊಬಂದವ್ರೆ ಫ್ರೆಂಡ್ಸ್. ಬಟ್ ನಮ್ಮ ಮನೆ ಆಲ್ರೆಡಿ ತುಳಸಿ ಕಟ್ಟೆ ಇದೆ. ಇದಕ್ಕೆ ಪೇಂಟಿಂಗ್ ಮಾಡಿಸಿದ್ದಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ವರ್ಷಗಳಿಂದ ಇದೆ. ಯಾಕೆ ತೊಗೊಬಂದರು ಅವ್ರಿಗೆ ಏನು ಇಷ್ಟ ಆಯಿತು ಅಂತ ಗೊತ್ತಿಲ್ಲ. ಬಟ್ ಇದ್ರ ಪ್ರೈಸ್ ಕೇಳಿದ್ರೆ ನಿಜವಾಗ್ಲೂ ನನಗಂತೂ ಸಖತ್ ಬೇಜಾರಾಗೋಯ್ತು ಇದ್ರ ಪ್ರೈಸ್ ಕೇಳಿ. ಆವಾಗ ನನಗೆ ತೊಗೊಬಂದಾಗ ಖುಷಿನೇ ಆದೇ ಚೆನ್ನಾಗೈತೆ ಬಿಡು ಅಂತ. ಬಟ್ ಅದ್ರ ಪ್ರೈಸ್ ಕೇಳಿದಾಗ ತುಂಬ ಬೇಜಾರಾಯಿತು. ಇಷ್ಟೊಂದು ಅಮೌಂಟ್ ಕೊಟ್ಟು ತರೋ ಅಂಥ ಅವಶ್ಯಕತೆ ಏನಿತ್ತು ಅಂತ ಕೂಡ ಬೈದೆ. ತಂದುಬಿಟ್ಟವ್ರೆ, ಏನು ಮಾಡೋಕ್ಕಾಗಲ್ಲ, ಇಟ್ಕೊಳ್ಳೇಬೇಕು. ಆದರೆ ತುಳಸಿ ಕಟ್ಟೆ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅದಕ್ಕೆ ತಕ್ಕಂಥ ಒಂದು ತುಳಸಿ ಕಟ್ಟೆ ಇಡೋದಕ್ಕೆ ಬೇಕಾಗಿರುವಂಥ ಒಂದು ಪ್ಲೇಸ್ನು ಕೂಡ ನಾನು ಹೇಳ್ಬಿಟ್ಟು ರೆಡಿ ಮಾಡಿಸ್ಕೊಂಡೆ. ಏನು ಮಾಡೋಕ್ಕಾಗಲ್ಲ, ಇವಾಗ ತೊಗೊಬಂದವ್ರೆ ಅಲ್ವಾ, ಅದನ್ನು ಇಡೋದಕ್ಕೆ ಒಂದು ಒಳ್ಳೆ ಚೆನ್ನಾಗಿರೋ ಒಂದು ಜಾಗ ಬೇಕು, ವ್ಯವಸ್ಥೆ ಬೇಕು ಅಂತ ಹೇಳಿ ಟೈಲ್ಸ್ಗಳನ್ನೆಲ್ಲ ಹಾಕ್ತಿದ್ರಲ್ಲ ಅವ್ರ ಕೈಲೇ ನಾನು ತುಳಸಿ ಕಟ್ಟೆ ಇಡುವಂಥ ಒಂದು ಜಾಗನ ಕೂಡ ರೆಡಿ ಮಾಡಿಸ್ಕೊಂಡೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟವ್ರೆ. ಸುತ್ತ ಬಂದು ಟೈಲ್ಸ್ನ ಹಾಕಿ ಮೇಲೆ ಬಂದು ಗ್ರಾನೈಟ್ಸ್ಗಳನ್ನ ಹಾಕಿ ಒಳಗಡೆ ಫುಲ್ಲು ಗಾರೆಲಿ ಗಿಲೋ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಟ್ಟವ್ರೆ. ಬಟ್ ಅಮೌಂಟ್ ಒಂದು ಕೇಳಿದ್ರೆ ಬೇಜಾರಾಗುತ್ತೆ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ತುಳಸಿ ಕಟ್ಟೆ ಇಷ್ಟ ಆಯಿತು. ಅಷ್ಟು ಅಮೌಂಟಿನ ಒಂದು ತುಳಸಿ ಕಟ್ಟೆ ಅವಶ್ಯಕತೆ ಇರಲಿಲ್ಲ ಅಂತ ಬೇಜಾರು ಅಷ್ಟೇ, ಇನ್ನೇನಿಲ್ಲ. ಏನು ಮಾಡೋಕ್ಕಾಗಲ್ಲ, ತೊಗೊಬಂದ್ಬಿಟ್ಟವ್ರೆ. ಖುಷಿಯಾಗಿ ತುಳಸಿನ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತೀನಿ ಅಷ್ಟೇ. ನೋಡಿ ಈ ತುಳಸಿ ಕಟ್ಟೆ ನೋಡಿದ್ರೂ ಬೇಜಾರಾಗುತ್ತೆ, ಇದನ್ನು ಏನು ಮಾಡೋದು ಅಂತ. ಬಟ್ ಇದನ್ನು ಏನೂ ಹಾಕಲ್ಲ, ಎಲ್ಲಾದರೂ ಇಟ್ಟುಬಿಟ್ಟು ತುಳಸಿ ಗಿಡನ ಹಾಕ್ತೀನಿ. ದೇವ್ರ ಮನೆಗೆ ಬೆಳೆಸೋದಕ್ಕಾದರೂ ಆಗುತ್ತೆ ತುಳಸಿ ಅಲ್ವಾ. ನಮ್ಮ ಮನೆ ವ್ಯವಸ್ಥೆ ನೋಡಿ ಈ ರೀತಿಯಲ್ಲಿದೆ. ಏನು ಅಂದ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ, ಏನು ಮಾಡುವಂಥ ಸ್ಥಿತಿನಲ್ಲಿಲ್ಲ. ಆ್ಯಂಡ್ ನೋಡಿ ನಮ್ಮ ಮನೆ ಮೇನ್ ಡೋರ್ ಪಾಲಿಶ್ ಈ ರೀತಿನಲ್ಲಾಗಿದೆ. ನಮ್ಮ ಮನೆ ಮೇನ್ ಡೋರ್ ಪಾಲಿಶ್ ಬಂದು ಈ ರೀತಿನಲ್ಲಿ ಬಂದಿದೆ. ಪಾಲಿಶ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ತುಂಬ ಟೈಮ್ ಹಿಡಿತು, ಆದರೂ ಪರವಾಗಿಲ್ಲ. ಕೆಳಗಡೆ ಎಲ್ಲ ಸ್ವಲ್ಪ ಡಸ್ಟ್ ಇದೆ, ಇನ್ನೂ ಕ್ಲೀನ್ ಮಾಡಿಲ್ಲ ಅಲ್ವಾ, ಹಂಗಾಗಿ ಪಾಲಿಶ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಮುಂದೆ ಹೋದರೆ ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಅವಸ್ಥೆ ಹೆಂಗೈತೆ, ನನಗೆ ತಲೆ ಕೆಟ್ಟೋಯ್ತೈತೆ ನೋಡ್ತಾ ಇದ್ದರೆ. ನೋಡಿ ನಮ್ಮ ಮನೆ ದೇವ್ರ ಬಾಗಿಲು ಈ ರೀತಿನಲ್ಲಿ ರೆಡಿಯಾಗಿದೆ. ಹೆಂಗೆ ಕಾಣಿಸ್ತೈತೆ, ಚೆನ್ನಾಗಿ ಕಾಣಿಸ್ತಿದೆಯಾ? ಅಲ್ಲಿದು ಫ್ಯಾನ್ಸಿ ಲೈಟ್ ಬಂದು ಬ್ಲೂ ಕಲರಲ್ಲಿದೆ, ಹಂಗಾಗಿ ಅಷ್ಟು ಇದಾಗಿ ಕಾಣಿಸಲ್ಲ ನೋಡಿ. ಅದು ಆಫ್ ಮಾಡಿದ್ರೇ ತುಂಬ ಚೆನ್ನಾಗಿ ಕಾಣುತ್ತೆ. ಅಲ್ಲಿಗೂ ಕೂಡ ಒಂದು ಬಲ್ಬ್ನ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಆ ಪ್ಲೇಸಿಗೆ. ನೋಡೋಣ ಹೆಂಗಾಗುತ್ತೆ. ಆಚೆಗೆ ಬಂದು ಶಿವ ಪಾರ್ವತಿದು ದೇವ್ರನ್ನ ನಾನು ಅಲ್ಲಿ ಸ್ಥಾಪನೆ ಮಾಡೋಕ್ಕೆ ಹೇಳಿದ್ದೆ, ಮಾಡಿಕೊಟ್ಟಿದ್ದಾರೆ. ಕಂಬಗಳು ನೋಡಿ ಎಷ್ಟು ಚೆನ್ನಾಗಿ ಕೊರೆದಿದ್ದಾರೆ ಅಂತಂದರೆ ನಿಜವಾಗ್ಲೂ ಈ ಎಲ್ಲ ವರ್ಕ್ಗಳನ್ನ ಮಾಡ್ತಾರಲ್ಲ ಅವ್ರಿಗೆಲ್ರಿಗೂ ವಾಟ್ಸಪ್ ಹೇಳಲೇಬೇಕು. ಅಷ್ಟೊಂದು ಪೇಷನ್ಸ್ ಇಟ್ಕೊಂಡು ಅಷ್ಟು ಚೆಂದ ವರ್ಕ್ನ ಮಾಡಿಕೊಡ್ತಾರೆ ಅಂತ ಅಂದರೆ ಹೆಂಗೆ ಅನ್ನಿಸ್ತಿದೆ ನಿಮ್ಮೆಲ್ರಿಗೂ? ಇಷ್ಟ ಆಯಿತಾ? ಚೆನ್ನಾಗಿ ಕಾಣಿಸ್ತಿದ್ಯಾ? ಇನ್ನೂ ಸ್ವಲ್ಪ ಡಿಸೈನ್ ಬರಬೇಕಾಗಿತ್ತಾ, ಇಲ್ಲ ಇನ್ನೂ ಸ್ವಲ್ಪ ಪ್ಲೇನ್ ಬರಬೇಕಿತ್ತಾ? ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹೊಸ್ಲೂ ಅಷ್ಟೇ ಸಿಂಗಲ್ ಇತ್ತು, ಅದನ್ನು ಬಂದು ನಾವು ಈ ರೀತಿಯಲ್ಲಿ ಮಾಡಿಸ್ಕೊಂಡ್ವಿ. ದೊಡ್ಡದಾಗಿರಲಿ, ತುಂಬ ಚೆನ್ನಾಗಿರುತ್ತೆ ರಂಗೋಲಿ ಎಲ್ಲ ಹಾಕೋದಕ್ಕೆ ಅಂತ. ಪಾಲಿಶ್ ಹಾಕಿರೋ ಅಣ್ಣ ಹೇಳೋರೇ ಇಲ್ಲ, ರಂಗೋಲಿ ಅರಿಶಿನ ಕುಂಕುಮ ಎಲ್ಲ ಹಚ್ಬಾರ್ದು, ಪಾಲಿಶ್ ಹೋಗ್ಬಿಡುತ್ತೆ ಅಂತ. ಬಟ್ ಹೆಣ್ಮಕ್ಳು ಗೊತ್ತಲ್ಲ, ಯಾರೇನು ಹೇಳಿದ್ರು ನಾವು ಮಾಡೋದನ್ನೇ ಮಾಡೋದು ಅಂತ. ಸೊ ಇದನ್ನು ನೋಡಿ ನಿಜವಾಗ್ಲೂ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು, ತುಂಬ ಇಷ್ಟ ಆಯಿತು ನನಗೆ. ನಿಮ್ಮೆಲ್ರಿಗೂ ಹಿಂಗೆ ಅನ್ನಿಸ್ತೈತೆ? ಇಷ್ಟ ಆಯಿತಾ? ಇದು ಒಂದು ನಮ್ಮ ಮನೆಯ ದೇವ್ರ ಮನೆ ಬಾಗಿಲಿಗೆ ಬಂದಿರುವಂಥ ಆರ್ಚ್ ಡಿಸೈನ್. ಓಕೆ, ಇನ್ನು ಆಲ್ಮೋಸ್ಟ್ ಹೇಳಬೇಕು ಅಂತಂದರೆ ಪೇಂಟಿಂಗ್ ಎಲ್ಲ ಡನ್ ಅಂತಲೇ ಹೇಳ್ಬೋದು. ಪೇಂಟಿಂಗ್ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗೀತು. ಇನ್ನೊಂದು ಚೂರು ಹೊರಗಡೆ ಎಲ್ಲ ಟಚಪ್ ಇದೆ, ಅದನ್ನು ಇವತ್ತು ಬಂದು ಫಿನಿಷ್ ಮಾಡ್ತೀನಿ ಅಂತ ಹೇಳೋರೆ. ಅವರೇನೋ ಫಿನಿಷ್ ಮಾಡ್ತೀನಿ ಅಂತ ಹೇಳೋರೆ ಫ್ರೆಂಡ್ಸ್. ನನಗೆ ಈಗ ಅವ್ರು ಮುಗಿಸ್ಬಿಟ್ಟು ಹೋದ್ಮೇಲೆ ಇರೋದು. ಇಷ್ಟು ದಿನದ ತನಕ ಒಂಥರ ಕೆಲಸ ಇತ್ತು, ಇನ್ಮೇಲೆ ಬೆಂಡು ನನಗೆ ಇದನ್ನೆಲ್ಲ ಕ್ಲೀನ್ ಮಾಡಿ ಆ ಜಾಗಕ್ಕೆ ಆ ಪ್ಲೇಸ್ಗಳಿಗೆ ಇಡುವಷ್ಟರಲ್ಲಿ ಸಾಕಾಗೋಗುತ್ತೆ.
ಅದಾದಮೇಲೆ ನೋಡ್ತಾ ಇರ್ಬೋದು ನಮ್ಮ ಒಂದು ಸೋಫಾ ಸೆಟ್ಟಿಗೂ ಕೂಡ ಫುಲ್ಲು ಪಾಲಿಷ್ ಮಾಡಿಸಿದ್ದೀವಿ. ಡಾರ್ಕ್ ರೋಸಲ್ಲಿ ಮಾಡ್ತೀವಿ ಅಂತಂದ್ರು, ಬಟ್ ಇದು ಒಂದು ಬ್ಲ್ಯಾಕ್ ಕಲರಲ್ಲಿ ಕಾಣಿಸ್ತೈತೆ. ಬ್ಲ್ಯಾಕ್ ಕಲರ್ ನನಗೆ ಬೇಡವಾಗಿತ್ತು. ಅವ್ರು ಏನಂದ್ರು ರೋಸ್ ಕಲರಲ್ಲಿ ಮಾಡ್ಕೊಡ್ತೀವಿ ಅಂತ ಅಂದರು. ರೋಸ್ ಕಲರ್ ಅಂತಂದರೆ ಹೆಂಗೆ ಬರುತ್ತೆ, ನಾನು ಮೊದಲು ಮಾಡಿಸಿದ್ನಲ್ಲ ಅದಕ್ಕಿಂತ ಸ್ವಲ್ಪ ಡಾರ್ಕ್ ಇರಲಿ ಅಂತ ಹೇಳಿದ್ದೆ. ಬಟ್ ಇದು ಬಂದರೆ ನೋಡೋದಕ್ಕೆ ಫುಲ್ಲು ಬ್ಲ್ಯಾಕ್ ಕಾಣಿಸ್ತೈತೆ ಫ್ರೆಂಡ್ಸ್, ಅದು ಬೇಜಾರು. ಪಾಲಿಷ್ ತುಂಬ ಚೆನ್ನಾಗಿ ಬಂದೈತೆ, ಯಾವುದೇ ಥರದ ಒಂದು ಇದಿಲ್ಲ, ಬೇಜಾರಿಲ್ಲ ಅದಕ್ಕೆ. ಬಟ್ ಕಲ್ಲರ್ ಬೇರೆ ಆಗಬೇಕಾಗಿತ್ತು ಅನ್ನೋದೊಂದೇ ಬೇಜಾರು. ಸೋಫಾ ಸೆಟ್ಟಿಗೂ ಕೂಡ ಪಾಲಿಷಿಂಗ್ ಎಲ್ಲ ಆಗಿದೆ. ಆ್ಯಂಡ್ ಡೈನಿಂಗ್ ಟೇಬಲ್ಗೂ ಕೂಡ ಪಾಲಿಷ್ ಎಲ್ಲ ಮಾಡಿಸಿದ್ದೀವಿ. ಡೈನಿಂಗ್ ಟೇಬಲ್ ಹೊರಗಡೆ ಇದೆ, ಇಲ್ಲಿ ಒಳಗಡೆ ಚೇರ್ಗಳನ್ನ ಮಾತ್ರ ಇಟ್ಟಿರೋದು, ಜಾಗ ಇಲ್ವಲ್ಲ ಹಂಗಾಗಿ. ಇಲ್ಲಿ ಬಂದರೆ ಟಿಪಾಯಿಗಳಿಗೂ ಕೂಡ ಪಾಲಿಷಿಂಗ್ ಎಲ್ಲ ಆಗಿ ಗ್ಲಾಸ್ ಎಲ್ಲ ಫಿಟ್ ಮಾಡಿದ್ರು, ಅಲ್ಲೇ ಪಾಲಿಷಿಂಗ್ ಎಲ್ಲ ಮುಗಿದಿದೆ. ಸೊ ಸದ್ಯಕ್ಕೆ ಇಷ್ಟು ನಮ್ಮ ಮನೆ ಎಲ್ಲ ಒಂದು ಮರದ ಸಾಮಾನುಗಳಿಗೆ ಪಾಲಿಷ್ ಮಾಡಿಸಿರುವಂಥದ್ದು. ಓಕೆ, ಡನ್. ಹೆಂಗೆ ಅನ್ನಿಸ್ತು ನಿಮ್ಮೆಲ್ರಿಗೂ ಇವತ್ತಿನ ಒಂದು ವೀಡಿಯೋ? ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಹೇಳಿದ್ನಲ್ಲ, ನಾನು ತುಂಬ ಬ್ಯುಸಿ ಇರೋದ್ರಿಂದ ವೀಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ. ಬಟ್ ಇವತ್ತಿಂದ ಟ್ರೈ ಮಾಡ್ತೀನಿ ಸ್ವಲ್ಪ ಮಾಡೋದಕ್ಕೆ. ಇವತ್ತಿಂದನೇ ಸ್ವಲ್ಪ ಕೆಲಸ ಜಾಸ್ತಿ ಅಂತ ಹೇಳ್ಬೋದು. ಎಲ್ಲ ನನ್ನ ಒಂದು ಕ್ಲೀನಿಂಗ್ ಸ್ಟಾರ್ಟ್ ಆಗೋದು ಇವತ್ತಿನಿಂದ. ಆಲ್ಮೋಸ್ಟು ಎಲ್ಲ ಪೇಂಟಿಂಗ್ ಆಗಿರ್ಬೋದು, ಕಾರ್ಪೆಂಟಿಂಗ್ ಕೆಲಸಗಳಾಗಿರ್ಬೋದು, ಎಲ್ಲ ಕೆಲಸಗಳು ಕೂಡ ಆಲ್ಮೋಸ್ಟ್ ಇವತ್ತಿಗೆ ಡನ್ ಅಂತಲೇ ಹೇಳ್ಬೋದು. ಇನ್ನು ನನ್ನ ಕೆಲಸ ಶುರು ಆಗೋದು ಇವತ್ತಿನಿಂದ. ಸೊ ಹಂಗಾಗಿ ಇನ್ನೂ ಕೂಡ ಬ್ಯುಸಿ ಆಗಿಬಿಡ್ತೀನಿ. ಬಟ್ ನೋಡೋಣ, ನನ್ನ ಕೈಲಾದಷ್ಟು ಮಟ್ಟಿಗೆ ವೀಡಿಯೋನ ಮಾಡ್ಕೊಳ್ಳೋದಕ್ಕೆ ನನ್ನ ಕೈಲಾದಷ್ಟು ಟ್ರೈನ ನಾನು ಮಾಡ್ತೀನಿ. ಹಾಗೆ ಇವತ್ತಿನ ಒಂದು ವೀಡಿಯೋ ನಿಮಗೆ ಎಲ್ರಿಗೂ ಹೆಂಗೆ ಅನ್ನಿಸ್ತು, ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತಂತ ತಿಳಿಸಿ. ಪ್ಲೀಸ್ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಆದಷ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ಕೂಡ ನನ್ನ ಒಂದು ವೀಡಿಯೋಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಸಪೋರ್ಟ್ನ ನೀಡ್ದಂಗೆ ಆಗುತ್ತೆ. ಸೊ ಹಂಗಾಗಿ ರಿಕ್ವೆಸ್ಟ್ನ ಮಾಡ್ಕೊತಾ ಇದ್ದೀನಿ, ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಆದಷ್ಟು ನನ್ನ ಒಂದು ವೀಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಓಕೆ, ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಇನ್ನೂ ಒಂದು ಒಳ್ಳೆ ವೀಡಿಯೋಂದಿಗೆ ಸಿಗ್ತೀನಿ. ನನ್ನ ಮನೆ ಕೆಲಸ ಮುಗಿಯೋವರೆಗೂ ಕೆಲಸ ಎಲ್ಲ ಹೆಂಗೆ ನಡೀತಾ ಇದೆ, ಏನೇನು ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ, ಪೂರ್ತಿ ಅಪ್ಡೇಟ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಎಲ್ಲೂ ಕೂಡ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ವ್ಲಾಗ್. ಬಾಯ್ ಬಾಯ್, ಲವ್ ಯು ಜಾಸ್ತಿ.